ದೇವಭೂಮಿ ಉತ್ತರಾಖಂಡದಲ್ಲಿ ವರುಣಾರ್ಭಟ ಮುಂದುವರಿತಾ ಇದೆ. ಧಾರಾಕಾರ ಮಳೆಗೆ 100ಕ್ಕೂ ಹೆಚ್ಚು ರಸ್ತೆಗಳು ಬಂದ್ ಆಗಿದ್ದಾವೆ. ಭಾರೀ ಅನಾಹುತಕ್ಕೆ ಈವರೆಗೂ 13ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಅಪಾಯ ಮಟ್ಟ ಮೀರಿ ಹರಿತಾ ಇದೆ ಗಂಗಾ ನದಿ. ಕೆಲ ಪ್ರದೇಶಗಳಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಮುಂದಿನ 48 ಗಂಟೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಸಿಗ್ತಾ ಇದೆ. ಚಾರ್ ಧಾಮ್ ಯಾತ್ರೆಯನ್ನು ಸ್ಥಗಿತಗೊಳಿಸಿದ್ದಾರೆ ಉತ್ತರಾಖಂಡದ ಸರ್ಕಾರ. ಮುನ್ನೆಚ್ಚರಿಕೆ ಕ್ರಮದ ಹಿನ್ನೆಲೆ ಚಾರ್ ಧಾಮ್ ಯಾತ್ರೆ ಸ್ಥಗಿತವಾಗಿದೆ. ಉತ್ತರಾಖಂಡದ ಹಲವು ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಉತ್ತರ ಭಾರತದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಈ ಮಳೆಯ ಕಾರಣದಿಂದಾಗಿ ನದಿ, ಹಳ್ಳ, ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ. ಅಪಾಯದ ಮಟ್ಟವನ್ನು ಮೀರಿ ಪ್ರವಾಹ ಪೀಡಿತ ಪ್ರದೇಶಗಳಾಗಿ ಅನೇಕ ಕಡೆಗಳಲ್ಲಿ ಮಾರ್ಪಟ್ಟಿದೆ. ಕೆಲ ಕಟ್ಟಡಗಳು ಮುಳುಗಿದ್ದಾವೆ, ಜೊತೆಗೆ ಸೇತುವೆಗಳು ಕೊಚ್ಚಿ ಹೋಗಿದ್ದಾವೆ. ನದಿ ತೀರದ ಪ್ರದೇಶಗಳಿಗೆ, ನದಿ ಅಂಚಿನ ಗ್ರಾಮಗಳಿಗೆ ನೀರು ನುಗ್ಗಿದೆ. ಬೆಳೆ ಹಾನಿಯಾಗಿದೆ, ಮನೆಗಳು ಹಾನಿಯಾಗಿದ್ದಾವೆ. ಸದ್ಯಕ್ಕೆ ಪ್ರವಾಹದ ಸ್ಥಿತಿ ಮುಂದುವರಿತಾ ಇದೆ.